ತೇಜ, ಲೇ ತೇಜ, ಇನ್ನು ಎಷ್ಟೊತ್ತು ಮಾಡ್ತೀಯೇ? ಯಪ್ಪ ಜಿಯೋಸದ್ ಮಾಡ್ತೀಯ ನೀನಂತೂ. ಸರ್ನ ಬಾ, ಹೊರಟ್ಬಿಡಣ ಈ ಊರ್ ಬಿಟ್ಬಿಟ್ಟು. ನನ್ನ ಕೈಲಂತೂ ಅಲ್ಲಿ ದನ ಕರ ಅವೆಲ್ಲ ಮೇಸ್ಕೊಂಡು ಬಿದ್ದಿರಕ್ಕಾಗಲ್ಲ ಇಲ್ಲಿ. ನೋಡಿ ನೋಡಿ ಸರ್ನ ಬಾ. ಆ ಬಂದೆ 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 ಇರಿ. ಎಲ್ಲಾನು ಪ್ಯಾಕ್ ಮಾಡಿದ್ನಲ್ಲ, ಎತ್ಕೊತಾ ಇದೀನಿ. ಸ್ವಲ್ಪ ಸಾಮಾನೆಲ್ಲ ಅಮ್ಮನ ಮನೆಗೆ ಕೊಟ್ಬಿಟ್ಟು ನಾವು ಹಂಗೆ ನೀವು ಹೊಂಟ್ಬಿಡೋಣ. ಓ ಬಾಯ್, ನೀನೈ ಸಾಮಾನು ಅಂತ ಹೇಳ್ಬಿಟ್ಟು ಸರ್ನ ಬಾ. ಇರ್ರಿ, ಇರೋನ್ ಸ್ವಲ್ಪ ಕೊಟ್ಬಿಟ್ಟು ಉಳಿದಿರೋನ್ ಹೊತ್ಕೊಂಡು ಹೋಗನಿ. ಇರೋನ್ ನ್ಯಾಕ್ ಬಟ್ಟೆ ಬರೆ ಎಲ್ಲ ತುಂಬ್ಕೋಬೇಕಲ್ಲ. ಈ ಚೀಲಪಲ್ಲ ಎಲ್ಲ ತಕೊಂಡ್ಲಾ? ಫಸ್ಟು ಬೆಂಗ್ಳೂರ್ಗೆ ಹೋಗಿ ನಾವು ಅಲ್ಲೊಂದು ಮನೆಗಿನೇ ಮಾಡಿ ನೋಡಿ ಆಮೇಕಿಂದ ಸಾಮಾನುಗಳು ಏನಾರು ಬೇಕಾದ್ರೆ ಒಂದಿನ ಹಾಕೊಂಡೋದ್ರಾಯ್ತು. ಯಾವ್ದಾರ ಲಗೇಜ್ ಗಿಗೇಜು ಆಟೋದಾಗೆ. ಈಗ ಸರ್ನ ಬಾ. ನೋಡಿರಿ, ಇನ್ನೇನು ಡೈರೆಕ್ಟ್ ಆಗಿ ನೀವು ಬಸ್ ಐತಲ್ಲ, ಮಗನ ಹೆಂಗೋ ಅಮ್ಮಂಗೆ ಕೊಟ್ಟಿವ್ನಿ. ಮಗನ ಅಮ್ಮನ್ನೇ ನೋಡ್ಕೊತದೆ. ಒಂದು ಮಾತು ಹೇಳ್ಬಿಟ್ಟು ಹೋಗನ್ ಬಾ. ಓ ಸುಮ್ಕೆ ನೀವು ಬರೀ ಮಾತು ಹೇಳ್ಬಿಟ್ಟು ಹೊಂಟ್ ಬಿಡೋದಲ್ಲ. ನೀವು ಅಮ್ಮಂತ ಬಸಿ ಕಾಸಿಸ್ಕ. ಓ ಹಂಗೆ ನೀವು ಹೋಗಕ್ಕಾಯ್ತದ? ಹೋಗ್ಬಿಟ್ಟು ಅಲ್ಲಿ ಮನೆಗಿನೆಲ್ಲ ಮಾಡೋದು ಹೇಳು ಕತೆಯ. ಸುಮ್ಕೆ ನೀವು ಇದು ಮಾಡೋಕ್ಕಾಯ್ತದ? ನೋಡಮ್ಮಿ, ಫಸ್ಟ್ ಒಂದು 20,000 30,000 ಇಸ್ಕ ಕಾಸು. ಹಂಗೆ ನೀವು ಹೊಂಟ್ಬಿಡೋಣ. ಅಲ್ಲಿ ಬೆಂಗ್ಳೂರಿಗೆ ಹೋಗಿದ ತಕ್ಷಣ ನೀನು ಸುಲಭವಾಗಿ ನಮಗೆಲ್ಲ ಸಿಕ್ಬಿಡ್ತದ. ಏನೋ ಹಂಗೋ ಹಿಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ನನ್ನ ಫ್ರೆಂಡ್ಸ್ಗಳು ಗೊತ್ತಿರೋರನ್ನ ಕೇಳಿ ಮಾಡಿ ಏನೋ ಒಂದು ಮಾಡ್ಬೋದು ಅಷ್ಟೇನೆ. ಅಲ್ಲಿ ಹೋದ್ಮೇಲೆ ನಾವು ಸರಿಯಾಗಿ ದುಡಿದ್ಬಿಟ್ಟು ಸಂದಕ್ಕೆ ಬಾಳ್ಬೇಕು. ಸರಿನೇ? ಹಿಂಗೇನೆ ನೀ ಹಂಗು ಹಿಂಗು ಆಟ ಆಡ್ಬಿಟ್ರೆ ದೇವರಣೆಗೂ ಮತ್ ಮನೆಗೆ ಬಂದ್ಬಿಟ್ಟು ಮರ್ಯಾದೆ ಕಳ್ಕೊಬೇಕಾಯ್ತದೆ. ಈಗಲೇ ಹೇಳಿದೀನಿ. ನಾವಂತೂ ನೋಡಿ ಅದು ಏನು ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಾವು ಸಂದಾಗಿ ದುಡ್ಕೊಂಡು ಚೆನ್ನಾಗಿ ಆಗ್ಬೇಕು ಅಷ್ಟೇನೆ. ಈಗ ಆಯ್ತು ಬಾ, ಸುಮ್ಕೇನೆ ಹೋಗನಿ. ಅಯ್ಯೋ ಇದೇನಿದು, ನಿನ್ ಮಗಳೇ ಮನೆ ಬಿಟ್ಟು ಹೊಂಟ್ಬಿಟ್ಟ. ಏನ್ ನೋಡ್ಲಾ, ನನ್ನ ಕೈಲಂತೂ ಈ ಪೈಲ್ವನ್ ಪಾಪಣ್ಣಂತಾಗೆ ಕೆಲಸ ಮಾಡೋದು ನನಗಂತೂ ಇಷ್ಟನೇ ಇಲ್ಲ. ನನಗೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ನಾನಂತೂ ಈಗ ಹೋಗ್ಬಿಡ್ತೀನಿ ಸುಮ್ಕೇನಿಯ. ಯಾರು ಕಸ ಬಸ್ಕೊಂಡು ಮೈ ತೊಳ್ಕೊಂಡು ಯಾವನ್ ಬಿದ್ದಿರ್ತಾನೆ. ಬರಂಗಿದ್ರೆ ಬೇಕಾದ್ರೆ ನೀನು ಬಂದ್ಬಿಡು, ಹೊಂಟೋಗ್ಬಿಡೋಣ. ಅಯ್ಯಪ್ಪಂತ ಕ್ಯಾಮೆ ಮಾಡಕ್ ಹಾಕಿಲ್ಲ. ಬೇಕಾದ್ರೆ ದುಡ್ಡು ಬರುತ್ತಲ್ಲ, ಅದ್ರಾಗ ಬೇಕಾದ್ರೆ ತೀರ್ಸುದ್ರಾಯ್ತು. ಅಯ್ಯೋ ನನ್ನ ಮದುವೆ ಬೇರೆ ಸೆಟ್ ಆಗೈತೆ ಕಣ, ಬರೋಕ್ಕಾಗಕ್ಕಿಲ್ಲ. ನೀನು ಒಬ್ಬನೇ ಹೊಂಟೋಗ್ಬಿಟ್ರೆ ನಾನು ಒಬ್ಬನೇ ಎಲ್ಲ ಕೆಲಸನೂ ಮಾಡ್ಬೇಕಾಯ್ತದೆ. ಈಗ ನೀನು ಸಾಲ ತೀರದ ಮೇಲೆ ಹೋಗೋದು ಬಿಟ್ಬಿಟ್ಟು ನಾನು ಬಿಟ್ಬಿಟ್ಟು ಹೊಂಟ್ಬಿಟ್ಟಿದ್ಯಾ ನೋಡಿ ನೀನು. ಯಾವ ಬಡ್ಡಿ ನನ್ನ ಮಗ ಕೆಲಸ ಮಾಡ್ದವ್ನು ಹೋಗತ್ತಾಗೆ. ಅಲ್ಲೇ ದುಡ್ದ್ಬಿಟ್ಟು ಬೆಂಗ್ಳೂರಾಗೇನೆ ನಾನು ಹೆಂಡ್ತಿ ಇಬ್ರು ಕೆಲಸಗಳಿಗೆ ಹೋಗಿ ದುಡ್ದ್ಬಿಟ್ಟು ಹೆಂಗೋನೂ ತೀರ್ಸ್ಕೊತೀವಿ. ಸರಿನಾ? ನೀನು ಇವಾಗ ನಾ ಏನು ಹೇಳಕ್ ಹೋಗ್ಬೇಡ. ನಾವು ಊರು ಬಿಟ್ಟ ಮೇಲೆ ಬೇಕಾದ್ರೆ ಏನಾರು ಹೇಳ್ಕೊಬಿಟ್ಟೋದ ಅಂತ ಹೇಳು. ನೀನು 50,000 ರೂಪಾಯಿ ನೀನು ತೀರ್ಸ್ಕ. ನೀನು ಉಳಿದಿರೋ 50,000 ರೂಪಾಯಿ ನಾನು ಕಳ್ಸ್ಕೊಡ್ತೀನಿ. ಅದನ್ನ ಕೊಟ್ಬಿಡಿವಂತೆ. ಥೋ, ನನಗೂ ಮದುವೆ ಆಗ್ಬಿಟ್ಟಿದ್ರೆ ನಾನು ನಿನ್ನ ಜೊತೆಗೆ ನೀವು ಬಂದ್ಬಿಡ್ತಿದ್ದೆ. ಈಗ ಆಸಾಡ ಪಾಸಾಡ ಅಂತ ಹೇಳ್ಬಿಟ್ಟು ಮದುವೆ ಎಲ್ಲನೂ ಬೇಡ ಅಂತ ಮುಂದಕ್ಕೆ ಹಾಕ್ಬಿಟ್ಟೈತೆ ನಮ್ಮಮ್ಮ. ಇಲ್ಲ ಅಂದಿದ್ರೆ ಮದುವೆಗಿದ್ವಿ ಎಲ್ಲ ಮುಗಿಸ್ಕೊಬಿಟ್ಟಿದ್ರೆ ಹೆಂಗೋ ಜೀವನದಾಗ ತಗ ಹೆಂಗೋ ನಿಮ್ಮ ಜೊತೆ ಇದ್ಕೊಂಡು ಜೀವನ ನಡೆಸ್ಕೊಂಡು ಇವಾಗ ಇನ್ನು ಸ್ವಲ್ಪ ಸಾಲಾಗಿಲ್ಲ ತೀರಿಸ್ಕೊಂಡು ಹೆಂಗೋ ನೆಮ್ಮದಿಯಾಗಿರ್ಬೋದಿತ್ತು. ಮುಂದಿನ ತಿಂಗಳು ಮದುವೆ ಆದ್ಮೇಲೆ ಬರುವಂತೆ. ಈಗ ಸದ್ಯಕ್ಕೆ ನಾವು ಹೊರಡ್ತೀವಿ ಕಣ. ನೀನೇನು ಬೇಜಾರು ಮಾಡ್ಕೋಬೇಡ. ಸರಿನಾ? ಹೊರಡ್ತೀವಿ. ನೋಡಿ ಬಾಕ್ಲಾಕ್ಬೇಕು. ಅಲ್ಲ ಅಳಿ ಅಂದ್ರೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಾ? ಅಲ್ಲೇನ ಜೀವನ ಸುಲಭ ಆಗ್ತದೆ ಅಂತ ಅನ್ಕೊಬಿಟ್ಟಿದ್ದೀರಾ? ಅಲ್ಲೂ ಜೀವನ ಕಷ್ಟ ಏನೇ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಂಡು ಅದೆಲ್ಲ ಆಯ್ತದ? ಇಲ್ಲಿ ಬೇರೆ ಒಂದು ಅವಂತರ ಮಾಡಿದ್ದೀರಾ, ಅಲ್ಲಿ ಬೇರೆ ಒಂದು ಅವಂತರ. ಇದೆಲ್ಲನೂ ಬೇಕಾ? ಇದೆಲ್ಲನೂ ನೋಡಿ ಸುಮ್ಕೆನೆ ಇಲ್ಲೇನೆ ಏನೋ ಒಂದು ಮಾಡೋದ್ ಕಲೀರಿ. ಓ ಏನ್ ಮಾಡಿದೆ ಎಳ್ಳಿನಾಗೆ? ಏನ್ ಮಾಡೋದ್ರೂ ಸರಿಯಾಗೇನೆ ನಮ್ದು ಎಲ್ಲನೂ ತೀರ್ತಾ ಇಲ್ಲ ನೋಡಿ. ಅದೆಲ್ಲ ನನ್ಗಂತೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾವಂತೂ ಹೋಗ್ಲೇಬೇಕು, ಹೋಯ್ತೀವಿ ಅಷ್ಟೇನೇನಿಯ. ಇಲ್ಲಿ ಇದ್ಕೊಂಡೇನು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡೋಕ್ಕಾಯ್ತದ? ನಾವಂತೂ ಹೊರಡ್ತಾ ಇದ್ದೀವಿ ಬೆಂಗ್ಳೂರಿಗೆ. ಇನ್ನು ಅಲ್ಲೇ ಒಂದು ಜಾಬ್ ತಗೊಂಡು ಕೆಲಸ ಮಾಡ್ಕೊಂಡು ಸಂದಾಗ ದುಡ್ಕೊಂಡು ಅಲ್ಲೇನೇ ಜೀವನ ಮಾಡ್ತೀವಿ. ಇಲ್ಲಿದ್ರು ಒಂದೇ, ಇಲ್ದಿದ್ರು ಒಂದೇ. ಇಲ್ಲಿ ಏನಾರ ನಾವು ಕಷ್ಟ ಅಂದ್ರೆ ಯಾರನ್ನ ಕೊಡ್ತೀರಾ ನೀವು? ಯಾರು ಕೊಡಕ್ಕಿಲ್ಲ. ನೀವು ನಾವು ಕಷ್ಟದಾಗ ಸಾಯ್ತಾ ಇದೀವಿ ಅಂದ್ರೂ ಕೊಡಕ್ಕಿಲ್ವಲ್ಲ ನೀವು. ಇನ್ನೇನು ಸುಮ್ಕೆನೆಯ ಇಲ್ಲಿ ಇದ್ಬಿಡ್ತಾನೆ. ಏನ್ ಮಾಡ್ಬೇಕು? ನಾನಂತೂ ಹೋಯ್ತೀನಿ. ನಾನಂತೂ ಇರಕ್ಕಿಲ್ಲ ಇಲ್ಲಿ. ಅಮ್ಮ ಮಗನೋಸಿ ಹುಷಾರಾಗಿ ನೋಡ್ಕ. ಆಮೇಲೆ ನನ್ನ ಮಗಳು ಹಿಂಗೆ ಬಿಟ್ಟೋಗ್ಬಿಟ್ಲು ಅಂತ ಬೇಜಾರು ಮಾಡ್ಕೊಂಡು ಹಂಗೋ ಹಿಂಗೋ ಅಂತ ಅನ್ಕೋಬೇಡ. ಹುಷಾರಾಗಿ ನೋಡ್ಕ ನೀನು. ಅಯ್ಯೋ ಹೇಳೋದು ನೀನು ಕೇಳಕ್ಕಿಲ್ಲ. ಹೋಗ ಅನ್ಭವಿಸ್ಕೊಂಡು ಬತ್ತೀಗ ನೋಡ್ತಿರು. ಅನ್ಭವಿಸ್ಕೊಂಡು ಬರೋದಲ್ಲ, ಕಾರ್ ತಕೊಂಡೇನಿಯ ಮನೆಗೆ ಬರೋದು ನೋಡ್ತಾ ಇರು ಕಣಮ್ಮ. ಕಾರಾಗೆ ತಂದ್ಬಿಟ್ಟು ಇಳಿಸ್ತೀವಿ ಕಾರ್ನೇನಿಯ. 6 ತಿಂಗಳು ಟೈಮ್ ಕೊಡು. ಬೆಂಗ್ಳೂರು ಎಲ್ಲರೂ ಕೈ ಬೀಸಿ ಕರೀತದೆ. ನಾವಂತೂ ಹೋಗೋದೇನೇನಿಯ. ಮಗಿನ ನೋಡ್ಕೊಂಡ್ರೆ ಸಾಕು. ನೋಡ್ತಿರು ಊರಲ್ಲೆಲ್ಲ ಆಶ್ಚರ್ಯ ಪಡಬೇಕು. ಏನಪ್ಪ ಇವ್ರು ಕಾರಾಗಿ ಬಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಆ ರೇಂಜ್ಗೆ ಏನಿಯ ನಾನಂತೂ ಬೆಳೆಯೋದು ನೋಡ್ತಾ ಇರು. ಮತ್ತೆ ನೋಡಿ, ನಾವು ಹೊರಡ್ತಾ ಇದೀವಿ. ಈಗ ನಮ್ಮ ಹತ್ರ 10 ರೂಪಾಯಿನೂ ಕೊಯ್ಯಾಗೂ ಕಾಸಿಲ್ಲ ಗೀಸಿಲ್ಲ ಎಂಥದೂ ಇಲ್ಲ. ಏನೋ ಹೊಸಿ ಕೊಟ್ಟರೆ ನೀವು ತಗೊಂಡು ಹೋಯ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನೂ ಬೇಡ ಬಿಡಿ. ಏನೋ ಅವಳಿ ಅಂದ್ರು ಮಗಳು ಸಂದಕ್ಕಿರಲಿ ಅಂದರೆ ಒಂದು 20-30 ಸಾವಿರ ಕೊಟ್ಟರೆ ಹೆಂಗೋ ಅಲ್ಲಿ ಹೋಗಿ ಬಾಡಿಗೆಗೆ ಮನೆ ಮಾಡ್ಕೊಂಡು ಕೆಲಸ ಹುಡಿಕೊಂಡು ತಗ ಹೋಯ್ತೀವಿ. ಇಲ್ಲ ಅಂದರೆ ಹೆಂಗೆ ಹೋಗೋಕ್ಕಾಯ್ತದೆ? ಏನೋ ಒಂದು ಸಹಾಯನೂ ಮಾಡಿಲ್ಲ, ಏನೂ ಮಾಡಲಿಲ್ಲ. ಇದು ನನ್ನ ಸಹಾಯ ಮಾಡಿ. ಕಣಮ್ಮ, ಮಗಳು ಅಂತ ಇವಾಗಾದ್ರೂ ಹೊಸಿ ಪಿರುತ್ತಿರ್ಲಿ. ಈಗಾದ್ರೂ ಹೊಸಿ ಒಂದು 30,000 40,000 ಕೊಡು. ಅಲ್ಲಿ ಹೋಗಿ ಮನೆಗಿನೇ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಜೀವನ ಮಾಡ್ಕೋಬೇಕಲ್ಲ. ಏನಮ್ಮಿ ಮಮತಾ, ಏನು ಮಾಡ್ತೀಯಾ? ಈಗ ಅವ್ರು ಅಂಟು ಕುಂದ್ಬಿಟ್ಟು ಅವ್ರು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರ್ನ ಯಾಕೆ ತಡಿತೀಯಾ? ಅದೇನೋ ಸಂದಾಗ ದುಡಿದ್ಬಿಟ್ಟು ಸಂಪಾದನೆ ಮಾಡ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ತಾವ್ರ ತಾನೆ. ಅದೇನೋ ಅಥವಾ ಸಂಪಾದನೆ ಮಾಡ್ಕೊಂಡು ಸಂದಕ್ಕೆ ನೀವು ಇದು ಮಾಡ್ಕೊಂಡು ಬರ್ಲಿ ಬಿಡು. ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ? ಹೋಗಿ ಅಲ್ಲೊಂದ್ಸಲ ಕೈ ಸುಟ್ಕೊಂಡು ಬಂದ್ರೆ ಅವಾಗ ಗೊತ್ತಾಯ್ತದೆ. ನೋಡಮ್ಮಿ, ಕೊನೆಗಿಂತ ಹೇಳ್ತಿದ್ದೀನಿ ಹೋಗ್ಬೇಡ ಅಂತ. ಇಲ್ಲ ನಾನು ಹೋಯ್ತೀನಿ ಅಂದ್ರೆ ಹೋಗು. ಆಮೇಕಿಂದ ಅಮ್ಮ ಹಂಗಾಯ್ತಮ್ಮ ಹಿಂಗಾಯ್ತಮ್ಮ ಕೆಲಸ ಹೋಯ್ತಮ್ಮ ಬಾಡಿಗೆ ಕಟ್ಟ ಕಾಸಿಲ್ಲ ಕಣಮ್ಮ, ನಮ್ಗೆ ಅವಮಾನ ಆಯ್ತಮ್ಮ ಹಿಂಗಾಯ್ತಮ್ಮ ಹಂಗಾಯ್ತಮ್ಮ ಅವೆಲ್ಲ ನಂತಾಗ ಹೇಳ್ಕೊಡ್ದು. ನಾನು ಒಂದೇನೇ ಹೇಳೋದು ನಾನು. ಸರಿನಾ? ನೀನು ಹೋಗ್ಬೇಡ.
ಈಗ ಹೋಗೇ ಹೋಯ್ತೀನಿ ಅಂದರೆ ಮತ್ತೆ ನಾನು ಫೋನ್ ಗೀನ್ ಮಾಡ್ಬಿಟ್ಟು ಅದು ಇದು ಅನ್ಕೊಡ್ದು ಹೋದ್ಮೇಲೆ ಮುರುವ ದಿನ ಕಷ್ಟವ ಸುಖವಾಗಿ ಜೀವನ ಮಾಡಬೇಕು. ನಾವು ಮಾಡ್ತೀವಿ ಹೇಳು. ಎಂತೆಂತಾರೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಟಾಪಾಗಿ ಬೆಳೆದ್ಬಿಟ್ಟವ್ರೆ. ನಾನಿನ್ ಯಾವ ಲೆಕ್ಕ? ನಾನಂತೂ ಹೋಯ್ತೀನಿ ನಾನು. ಈಗ ಒಂಚೂರು ದುಡ್ಡು ಕೊಟ್ರೆ ಹೆಂಗೋತ್ತಾಗೆ ಹೋಯ್ತಿದ್ವಿ. ತಗೊಳವ ತಗ. 50,000 ಐತಿದ್ರಾಗೆ ಅದೇನು ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊತಿರೋ ಏನು ಮಾಡ್ಕೊತಿರೋ ಗೊತ್ತಿಲ್ಲ. ಸಂದಾಗ ದುಡ್ದು ಒಳ್ಳೆ ಹೆಸರು ತಗೊಂಡು ಚೆನ್ನಾಗಿ ಬರ್ಬೇಕು ಅಷ್ಟೇನೇನಿಯ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಳ್ಳಿನಾಗೆಲ್ಲ ಆಡ್ಕೊಂಡು ನುಗ್ಗಾಡ್ಬಿಡ್ತಾರೆ. ಇಕ್ಕಳಿ ದುಡ್ಡು ಇಕ್ಕೊಂಡು ಮನೆ ಅಡ್ವಾನ್ಸ್ಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಾತ್ರೆ ಸಾಮಾನುಗಳು ತಗೊಳಕ್ಕೋ ಏನಕ್ಕನ ಆಯ್ತದೆ. ತಗ. ರೀ ಬರ್ರಿ ಹೋಗನಿ. ಅಲ್ಲಿ ತಡ ಆಯ್ತದೆ, ಆಮೇಲೆ ಬಸ್ ಹೊಂಟೋಗ್ಬಿಡ್ತದೆ ಬರ್ರಿ. ನೋಡಿ ಹೆಂಗೋ ಅಡ್ವಾನ್ಸ್ ದುಡ್ಡು ಸಿಕ್ತು, ಹೆಂಗೋ ಮನೆಗಿನೇ ಮಾಡ್ಕೊಂಡದಾಗೆ ನೀವು ಮುಂದೆ ಇದ್ಬಿಡೋಣ. ನೋಡಿ ಹೋಗೋಣ. ಹೋಗಿ ಬರ್ತೀನಿ ಕಣಮ್ಮ. ಮಗನ ಹೊಸಿ ಹುಷಾರಾಗಿ ನೋಡ್ಕ ಅಷ್ಟೇನೆ ರೀ. 50,000 ತಾನೆ ಏನು ಕೊಡ್ಬೇಕಿತ್ತು ಅವಕ್ಕೆ ಬಡ್ಡಿಗಳಿಗೆ. ಅದು ಏನು ಸಂಸಾರ ಮಾಡ್ತಾರೋ ನಾಕಾಣೆ. ಅವನು ಮೈ ಬಗ್ಸ್ಬಿಟ್ಟು ದುಡಿಯೋನಂಗೆ ಕಾಣಿಸ್ತಾನೆ ನಿಮಗೆ. ಸುಮ್ಮನೆ ಊರಿಂದ ಊರಿಗೆ ಹೋಗ್ಬಿಟ್ಟು ತಿರ್ಗಿ ಅಲ್ಲಿ ಮರ್ಯಾದೆ ಕಳ್ಕೊಂಡು ಜಗಳ ಮಾಡ್ಕೊಂಡು ಇವೆಲ್ಲ ಬೇಜಾನ್ ನೋಡ್ಬೇಕಾಯ್ತದೆ. ಇವೆಲ್ಲ ಬೇಕಾ? ಬಿಡು ಹೋದ್ರೆ ಹೋಗ್ಲಿ. ಇನ್ನು ಯಾರವ್ರೆ ಕೊಡಕ್ಕೆ? ಹೆಂಗೋ ನನಗೆ ಕೊಟ್ಟಿದ್ದೀವಿ ತಾನೆ, ಬಿಡು ಹೋಗ್ಲಿ. ಈಗ ಸರಿ, ಮಗನ ನೋಡ್ಕ ಹೆಂಗೋ ಹುಷಾರಾಗೆ. ನಾನು ಹೋಗಿ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ. ಇನ್ನು ಅದಕ್ಕೂ ಪಾಪ ಗೀಪ ಮಾಡ್ಕೊಬಿಡ್ತಾರೆ. ಹೋಗಿ ಬಸ್ ಹತ್ತಿ ಒಂಚೂರು 4 ಒಳ್ಳೆ ಮಾತು ಹೇಳ್ಬಿಟ್ಟು ಬರ್ತೀನಿ. ಸುಮ್ಮನೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಕತ್ತಿರ್ತಾರೆ ನಮ್ಗೆ ಬಸ್ ಹತ್ಸಕ್ಕೂ ಬರಲಿಲ್ಲ ಅಂತ. ನೋಡ್ಕ ಮಗಿನ ಬಂದೆ. ಎಂತ ಕೆಲಸ ಆಗೋಗ್ಬಿಡುತ್ತಲ್ಲ. ಏನೋ ಒಬ್ಳೆ ಮಗಳು ಕಣ್ಣು ಮುಂದೆ ಇತ್ತಾಳೆ ಅನ್ಕೊಂಡ್ರೆ ಹೋಗ್ಬಿಟ್ಲು ಜಂಬುತ್ಕೊಳ್ಳಿ. ಅಲ್ಲಿ ಹೋಗೋದೇನು ಕಿಸಿದ್ ಬತ್ತಾಳೋ ನಾಕಾಣೆ. ಸದ್ಯ ಏನು ಜಗಳ ಗಿಗ್ಲ ಮಾಡ್ಕೊಂಡಿದ್ದಂಗೆ ನೆಮ್ಮದಿಯಾಗಿ ಸಂತೋಷವಾಗತ್ತಾಗೆ ಬಂದ್ಬಿಟ್ರೆ ಏನೋ ಖುಷಿ. ಹಂಗೋ ಹಿಂಗೋ ಇದು ಮಾಡ್ಕೊಂಡು ಹಂಗೋ ಹಿಂಗೋ ಕಿತ್ತಾಡ್ಕೊಂಡು ಇವೆಲ್ಲ ಬೇಕಾ? ಅಯ್ಯೋ ಹೇಳಿದ್ರೆ ಕೇಳಕ್ಕಿಲ್ಲ. ದೊಡ್ಡರ ಮಾತು ಎಲ್ಲಿ ಕೇಳ್ತಾವಿವೋ. ಹೋಗ್ಲಿ ಬೆಂಗಳೂರೇನೋ ದೊಡ್ಡದೇ ಕೆಲಸ ಸಿಗಕ್ಕಿಲ್ಲ ಅಂತೆಲ್ಲ ಸಿಗ್ತದೆ. ಆದರೆ ಹೇಳು, ಅಲ್ಲಿ ಮನೆ ಬಾಡಿಗೆಗಳು ಕಟ್ಕೊಂಡು ಸಂಸಾರ ನಡೆಸ್ಕೊಂಡು ಅಕ್ಕಿ ಬೇಳೆ ಕೊಂಡ್ಕೊಂಡು ತರಕಾರಿ ಕೊಂಡ್ಕೊಂಡು ಒಳ್ಳಿನಾಗಾದ್ರೆ ಹೆಂಗೋ ಸೊಪ್ಪ ಸದೇ ಕಿತ್ಕೊಂಬಂದ್ರೆ ನಡೀತದೆ. ಆ ಪ್ಯಾಟೆನಾಗೆ ಅಯ್ಯಪ್ಪ ದೇವ್ರೇ. ಲೇ ಮಮ್ತಿ, ಓ ಅಮ್ಮ ಬಂದ ಹೇಳು. ಅಯ್ಯೋ ಹೋದ್ರೆ ಹೋಗ್ಲಿ, ಅವ್ರ ಯೋಗ್ಯತೆಗಲ್ಲಿ ಇರೋಕ್ಕಾಗಿಲ್ಲ, ಏನೂ ಇಲ್ಲ, ಬರ್ತವೆ. ಜೀವನ ಮಾಡೋಕ್ಕಾಯ್ತದ? ನೀನು ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ಆದರೂ 50,000 ಕೊಟ್ಟಿದ್ದು ತಪ್ಪಾಯಿತು. 50 ರೂಪಾಯಿನೂ ಕೊಡಬಾರ್ದಾಗಿತ್ತು. ಹಾಗೆ ಹೋಗ್ರ ಬಡ್ಡಿ ನನ್ನ ಮಕ್ಕಳಂತ ಉಗು ತಟ್ಟಬೇಕಿತ್ತು. ಆವಾಗೇನೇ ನೀ ಸೊರೋಗೋದು. ಈಗ ನೀವು ದುಡ್ಡು ಕೊಟ್ಟು ಕಳ್ಸಿರೋದಕ್ಕೆ ಅಲ್ಲಿ ಆಟೋಗಳು ಆಡ್ಕೊಂಡಲ್ಲಿ ಜೀವನದ ಕಷ್ಟ ಗೊತ್ತಾಗಕ್ಕಿಲ್ಲ. ಸುಮ್ಮನೆ ಕೊಟ್ಟು ಕಳಿಸ್ತೀರ. ಅಲ್ಲಿ ಏನೇನು ಮಾಡ್ತಾರೋ ಏನೇನು ಕತೆ ಯಾರಿಗೆ ಗೊತ್ತು. ಸರಿ ಬಿಡು, ಏನೋ ಒಂದು ಆಯ್ತದೆ. ನಾನು ಕೋಳಿ ಸಾರು ಮಾಡು ಅಂತ ಹೇಳಿದ್ನಲ್ಲ, ಎಲ್ಲಮ್ಮಿ ಮಾಡೇ ಇಲ್ಲ. ಅಯ್ಯೋ ಶಿವನೇ ಮಾಡ್ತದೆ ಕಣಮ್ಮ. ನಿಂಗೂ ಬೈರವಂಗೂ ಕೋಳಿ ಸಾರು ಹೇಳಿದ್ದೆ ಅಲ್ವಾ? ಮಾಡ್ತೀನಿ ಕರ್ಕೊಂಬಿಟ್ಟು ಮಾಡ್ತೀನಿ. ನೀನು ಏನೋ ಕಣ್ಣಿಗೆ ಕಾಣಕ್ಕಿಲ್ಲ. ನೀನು ಎಲ್ಲಿ ತಟ್ಟೆ ಇಕ್ಬೇಕು, ಎಲ್ಲಿ ಊಟಕ್ಕೆ ಇಕ್ಬೇಕು, ಎಲ್ಲಿ ಕೂರಿಸ್ಬೇಕು, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡಮ್ಮಿ ಕರ್ಕೊಂಬಿಟ್ಟು ಬರ್ತೀನಿ ನನ್ನ ಫ್ರೆಂಡ್ನ. ಅದು ಎಷ್ಟು ರೆಡಿ ಮಾಡೋಕ್ಕಾಯ್ತದೆ ರೆಡಿ ಮಾಡೋಕ್ಕಾಗು. ಎಲೆ ಹಾಕು, ತಿನ್ನೋ ಜವಾಬ್ದಾರಿ ನಂದು. ನೀನು ಕಣ್ಣು ಕಾಣಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ತಿಂತೀವಿ. ಸರಿ ಕಣಮ್ಮ ಆಯ್ತು, ನಿನಗಿಷ್ಟ ಅಲ್ವೇ ಮಾಡಾಕ್ತೀನಿ ಬಿಡು. ಸರಿ ಹಂಗಾರ ಹೋಗ್ಬಿಟ್ಟು ನಾನು ಬೈರವನ್ ಕರ್ಕೊಂಬಿಟ್ಟು ಬರ್ತೀನಿ.